ಈ ಸೇಳಿ ಎಲ್ಲೋದ್ಲು ಎದ್ದಾಗ ಓದಾಳು. ಆಮೇಲೆ ಸಾಯಂಕಾಲ ಆಯ್ತಾ ಬಂತು, ಬರಲಿಲ್ವಲ್ಲ ಮಂತಕ್ಕೆ. ಶಿಲ್ಪನ್ ಕೇಳಿದೆ, ನನಗೇನು ಗೊತ್ತು ಅಂತಾಳೆ. ಈ ನಾಯಿ ನನ್ನ ಮಗ ಇಲ್ಲೇ ಇದ್ದಾನಲ್ಲ, ಗಂಡ ಇಲ್ಲ ಎಲ್ಲೋ ಹೋಗ್ಯಾನೆ. ಬಾ ಏನೋ ಮಾತಾಡಬೇಕು ಅಂತ ಹೇಳಿ ಕಳಿಸಿದ್ಲು ಶಿಲ್ಪ. ಇವ್ನು ನೋಡಿದ್ರೆ ಇಲ್ಲೇ ಸಾಯ್ತಾ ಇದ್ದಾನೆ. ಇದೇನಪ್ಪ ಇದು, ಈ ನನ್ನ ಮಗ ಮೊದಲೇ ಸರಿ ಇಲ್ಲ, ನನಗೆ ಭಯ ಆಗ್ತೈತಿ. ಅವತ್ತು ನೋಡಿದ್ರೆ ಕೈ ಇಟ್ಕೊಂಡು ಏನೇನೋ ಮಾತಾಡ್ತಾನೆ ಕೆಟ್ಟ ಕೆಟ್ಟಾಗಿ. ಲೋಪರ್ ನನ್ನ ಮಗ, ಏನು ಮಾಡೋದು? ವಾಪಸ್ ಹೋಗೋಣ? ಶಿಲ್ಪ ಮನೇಲಿದ್ದಾಳ? ಏನು ರಾಣಿ ಅಲ್ಲೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ಯಾ? ಬಾ, ಪರವಾಗಿಲ್ಲ, ನಾನೇನು ಮಾಡಲ್ಲ, ಬಾ ರಾಣಿ. ನೀನು ಅದು ಇದು ಏನಾದರೂ ಕೈ ಹಿಡ್ಕೊಂಬೋದು ಅದು ಇದು ಮಾಡಿದ್ರೆ ಏನೂ ಇಲ್ಲ ನೋಡು, ಸುಮ್ಮನೆ ಇದ್ದೇ ಸರಿ. ನಾನು ನೀನಿಲ್ಲ ಅಂತ ನಾ ಬಂದೆ. ಆ ಶಿಲ್ಪ ಇಲ್ಲ ಅಂದ್ಲು, ಎಲ್ಲ ಹೋಗ್ಯವನೇ, ನಾನಿಲ್ಲ ಬಾ ಅಂತ ಕರೆದ್ಲು, ಅದಕ್ಕೆ ಬಂದೆ. ನೀನು ನೋಡಿದ್ರೆ ಇಲ್ಲೇ ಸಾಯ್ತಾ ಇದೆಯಾ? ಹೋಗೋಣ ಅಂತ ಹೊರಕ್ಕೆ ಬಂದೆ ರಾಣಿ, ಅಷ್ಟೊಳಗೆ ನೀನು ಬಂದಿಯಲ್ಲ, ಅದಕ್ಕೆ ಹೋಗಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇಲ್ಲೇ ಇರೋಣ ಅನ್ಸುತ್ತೆ. ನಿನ್ನ ಜೊತೆ ಇಲ್ಲೇ ಬಾ ರಾಣಿ. ಯಾಕೆ ನಿಂತ್ಕೊಂಡಿದ್ಯಾ? ಬಾ ಮಹಾರಾಣಿ ನೀನು. ಇರಾ ಬೇಡ ನೋಡು, ನೀನು ಹಿಂಗೆಲ್ಲ ಮಾಡಿದ್ರೆ ನಿನ್ನ ಹೆಂಡತಿ ಶಿಲ್ಪ ಇಲ್ಲೇ ಇದ್ದಾಳೆ ಮನೆಯಾಗೆ. ಅವಳಿಗೆ ಹೇಳ್ತೀನಿ, ಏನಿಲ್ಲ ನಿನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾಳೆ. ಆಮೇಲೆ ನಿನ್ಗೆ ಇರಕ್ಕೆ ಮನೇನೂ ಇರಲ್ಲ, ಆಮೇಲೆ ತಿರ್ಕೊಂಡು ತಿನ್ಬೇಕಾಗುತ್ತೆ ಎಲ್ಲಾನ. ಗೊತ್ತಾಯ್ತಾ? ಹಿಂಗೆಲ್ಲ ಮಾಡೋದು ತಪ್ಪು. ಮೊದಲು ಇಬ್ಬರು ಹೆಂಡತಿ ಇರೋದಾರೆ, ಅವ್ರನ್ನ ನೆಟ್ಟಿಗೆ ನೋಡ್ಕೊಂಬತ್ ಕಲ್ಕ. ಅವ್ರಿಗೆ ದುಡ್ದು ಸಾಕು ಅವ್ರನ್ನ ಚೆನ್ನಾಗಿ. ನನ್ನ ಮೇಲೆ ಕಣ್ಣು ಹಾಕಕ್ ಬರ್ತಾನೆ. ಏನೂ ಇಲ್ಲ ನೋಡು, ಸುಮ್ಮನೆ ಹೋಗ ಆಚೆಗೆ, ದೂರ ಹೋಗೋ. ಅಯ್ಯೋ, ಯಾಕೆ ಸಿಟ್ಟು ಮಾಡ್ಕೊಂತೀಯ ರಾಣಿ? ಹೋಗ್ಲಿ ಬಿಡು, ನೀನು ಸಿಟ್ಟು ಮಾಡ್ಕೊಂಡ್ರು ಒಂಥರ ಚೆನ್ನಾಗೇ ಕಾಣಿಸ್ತೀಯ. ಏಯ್, ಮನೆಯಾಗ ಶಿಲ್ಪ ಇಲ್ವೇನೋ? ಯಾಕೆ ಇಲ್ಲ ಅಂದ್ರೆ ನಾನು ನೀನು ಒಳಕೋಗಿ ಲವ್ ಮಾಡೋಣ ಅಂತನಾ? ನೋಡೋ ಇರಾ, ಹಿಂಗೆಲ್ಲ ಮಾತಾಡೋದು ತಪ್ಪು. ಶಿಲ್ಪ ಶಿಲ್ಪ ರಾಣಿ ಬಂದೇನೆ, ಬಾ. ನಾನು ಅವಾಗಿಂದ ಕರಿತಾ ಇದ್ದೀನಿ ರಾಣಿನ, ಬಾ ರಾಣಿ ಒಳಗೆ ಕುತ್ಕ ಬಾ ಅಂತಾನ, ಆದ್ರೆ ಗೊತ್ತಾನೆ ಇಲ್ಲ ನೋಡು. ನಿನ್ನ ಮಾತು ಬದಲಾಯಿಸ್ಬೇಡ. ಏ ಶಿಲ್ಪ, ನಿನ್ ಗಂಡ ಇಲ್ಲ ಮಂತಗೆ ಅಂತ ಹೇಳಿದೆ ತಾನೆ? ಇವನಿಲ್ಲೇ ಸಾಯ್ತಾ ಇದ್ದಾನೆ. ಎಲ್ಗೂ ಹೋಗ್ದಂಗೆ ಎಣ್ಣೆ ಕುಡಿಯಕ್ಕೆ ಹೋಗಿಲ್ವೇನೋ ಇವತ್ತು? ಹೊರಟಿದ್ದೀಯಪ್ಪ, ಇವಾಗ ಎಲ್ಗೋ ಹೋಗ್ತೀನಿ ಅಂತಾನೆ. ಎಣ್ಣೆ ಕುಡಿಯಕ್ಕೆ ಇರ್ಬೇಕೇನೋ, ಹೋಗ್ತಾನೆ ಅಂತ ನಾನು ನಿನ್ಗೆ ಹೇಳಿ ಕಳಿಸಿದೆ. ಏನಾದ್ರು ತೊಂದರೆ ಕೊಟ್ಟನ ಅಯ್ಯಪ್ಪ? ಅಯ್ಯೋ, ನಾನೇನು ತೊಂದರೆ ಕೊಡೋಣ ಶಿಲ್ಪ, ಈ ನಿನ್ನ ಫ್ರೆಂಡ್ಗೆ ರಾಣಿಗೆ? ನಾನೇನು ಇಲ್ಲಪ್ಪ, ಸುಮ್ಮನೆ ಕಷ್ಟ ಸುಖ ವಿಚಾರಿಸ್ತಾ ಇದ್ದೆ ಅಷ್ಟೇನೆ. ಕಷ್ಟ ಸುಖ ವಿಚಾರಿಸೋದೇನು ಬೇಡ, ಬಾಯ್ ಸಿಕ್ಕೆ. ನೀನು ನೋಡಿದ್ರೆ ಅವಳು ಎದುರ್ಕೊಂತಾಳೆ. ನೀನು ಅವಳ ಹತ್ರ ಯಾಕೆ ಕೆಡ್ತಾಗ ನಡ್ಕಂತೀಯಂತೆ? ಹಂಗೆಲ್ಲ ಮಾಡಬೇಡ. ಇಲ್ಲ ಶಿಲ್ಪ, ರಾಣಿ ಮೇಲಾಣೆ, ನಾನು ಯಾವತ್ತೂ ಕೆಟ್ಟಂಗೆ ನಡ್ಕೊಂಡೇ ಇಲ್ಲ ಅವಳ ಜೊತೆ. ನೀನು ನಿನ್ ಥರನೇ ನೋಡ್ತೀನಿ ಅವಳನ್ನು. ಏನಂದ್ರೆ ಶಿಲ್ಪನ್ ಥರ ನನ್ನ ನೋಡ್ತಾ ಇದೆಯಾ? ಏನು ಅವಳು ನಿನ್ನ ಹೆಂಡತಿ, ನೀನು ಹೆಂಡತಿ ಥರ ನೋಡ್ತೀಯ, ನಾನು ಹಂಗೆ ನೋಡ್ತೀನಿ ಅಂತ ಹೇಳ್ತಾ ಇದೆಯೇನೋ? ಅಯ್ಯೋ ರಾಣಿ ರಾಣಿ, ಸಿಟ್ಟು ಮಾಡ್ಕೋಬೇಡ. ಈ ಅಪ್ಪಗೆ ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗಲ್ಲ. ನೀನು ಹೋಗಪ್ಪ, ಹೋಗ ಆಚೆಗೆ. ಆಯ್ತು ಬಿಡು, ಹೋಗ್ತೀನಿ. ಯಾಕೆ ಹಂಗಾಡ್ತೀಯ? ರಾಣಿ ಮಾತು ಕೇಳ್ಕೊಂಡು ನೀನು ನನ್ನ ತಪ್ಪು ತಿಳ್ಕೊಬೇಡ ಶಿಲ್ಪ, ನಾನು ಅಂತವನಲ್ಲ, ಗೊತ್ತಾಯ್ತಾ? ರಾಣಿ ಹೋಗ್ಲಿ ಬಿಡೆ, ತಮಾಷೆ ಮಾಡಿರ್ತಾನೆ ಅಯ್ಯಪ್ಪ. ಹಂಗೆಲ್ಲ ಮಾಡೋಣಲ್ಲ. ಇಷ್ಟ ದಿನ ನೀನು ಗೊತ್ತಿದ್ದಲ್ಲ, ಏನಾದ್ರು ಮಾಡಿದ್ನ ಆ ಥರ ನಿನ್ನ ಹತ್ರ ಕೆಡ್ತಾ ನಡ್ಕೊಂಡಿದ್ನ? ಇಲ್ಲ ತಾನೆ? ಇವಾಗ ಯಾಕೆ ಹಂಗೆ ಮಾಡ್ತಾನೆ? ನನ್ಗೆ ಯಾಕೋ ತಮಾಷೆ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ನೀನು ಅದನ್ನೇನೆ ಸೀರಿಯಸ್ ಅನ್ಕೊಂಡಿದ್ಯಾ? ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಬಾ. ನೋಡೇ ಶಿಲ್ಪ, ನಿನ್ ಗಂಡ ತಮಾಷೆ ಮಾಡ್ತಿಲ್ಲ ಅಂತ ನನ್ಗನ್ಸ್ತೈತೆ. ನಿಜವಾಗ್ಲೂ ಅವನು ನನ್ನ ಮೇಲೆ ಕಣ್ಣಾಗ್ತಿದ್ದಾನೆ ಅನ್ಸುತ್ತೆ. ನನಗಂತೂ ಭಯನೇ ಆಗ್ತೈತಿ. ಅವತ್ತಿಂದ ನಾನು ಅದಕ್ಕೆ ನಿಮ್ಮ ಮನೆ ಕಡೆಗೆ ನಾನು ಬಂದೇ ಇರಲಿಲ್ಲ. ಏನೋ ಇವತ್ತು ನಿನ್ ಗಂಡ ಇಲ್ಲ ಅಂತ ನೀನು ಹೇಳ್ಕಳಿಸಿದ್ದಲ್ಲ, ಅದಕ್ಕೋಸ್ಕರ ಬಂದೆ ಅಷ್ಟೇನೆ. ನನಗಂತೂ ಭಯ ಆಗುತ್ತಪ್ಪ. ಈಗಂತೂ ನೀನ್ ಮನೇಲಿ ಇದೆಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ಸದ್ಯ ಇದೆಯಲ್ಲ, ಇಲ್ದಿದ್ರೆ ನಿನ್ ಗಂಡ ಏನ್ ಮಾಡ್ತಿದ್ನೋ ಅಂತ ನನಗೆ ಭಯವಾದಂಗಾಗಿತ್ತು. ಅಯ್ಯೋ ಹೋಗ್ಲಿ ಬಿಡೆ ರಾಣಿ, ನಾನಿದ್ದೀನಲ್ಲ. ನೀನು ನಾನಿಲ್ಲದೆ ಇದ್ದಾಗ ಈ ಮನೆ ಹತ್ರ ಬರಲೇಬೇಡ ಬಿಡು. ನೋಡೋಣ ಇರು. ಓ ಏನ್ರಮ್ಮ ರಾಣಿ ಮಹಾರಾಣಿಯವರು? ಓ ಏನು ಸೇಳಿ, ಎದ್ದಾಗಿಂದ ಕಾಣಿಸ್ತಾ ಇರ್ಲಿಲ್ಲ, ಎಲ್ಗೋಗಿದ್ದೆ? ನಿಮ್ಮ ಅಣ್ಣ ಏನು ಕಾಣಿಸ್ತಾ ಇರ್ಲಿಲ್ಲ, ನೀನು ಕಾಣಿಸ್ತಾ ಇರ್ಲಿಲ್ಲ. ನಾನು ಎಲ್ಗೋನು ಎಸ್ಕೇಪ್ ಆದ್ರೇನು? ಎಲ್ಗನ ತಿರ್ಗೆಲ್ಲ ಕಳ್ತನ ಮಾಡಕ್ ಹೋದ್ರೋ ಏನೋ ಅಂತ ಅನ್ಕೊಂಡೆ. ಎಲ್ಗೋಗಿದ್ರಿ? ಎಲ್ಲಿ ಅವನು? ನನ್ನ ಮಣ್ಣಗೆ ಯಾರು ಹೆಣ್ಣು ಕೊಡೋರಿಲ್ಲ, ಯಾರು ಕೊಡೋದು ಇಲ್ಲ ಅಂತ ಹೇಳ್ತಿದ್ದಲ್ಲ. ಅಲ್ಲ, ಅದ್ ನಿಜಾನೇ ತಾನೆ? ಯಾರು ಹೆಣ್ಣು ಕೊಡ್ತಾರೆ ನಿಮ್ಮ ಅಣ್ಣಗೆ ಹೇಳು? ಯಾರು ಹೆಣ್ಣು ಕೊಡಲ್ಲ. ನೀನ್ ಮದುವೆ ಮಾಡ್ತೀನಿ ಅಂತ ಕನ್ಸ್ ಕಾಣ್ತಾ ಇದೆಯಲ್ಲ, ಅದು ಕನ್ಸು ಅಷ್ಟೇನೆ, ನಿಜ ಅಂತೂ ಆಗಕ್ ಸಾಧ್ಯನೇ ಇಲ್ಲ ಬಿಡು. ಹೌದಾ? ಆ ಕನಸನ್ನ ನನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈಗ. ಎಲ್ಲಿ? ಈಗಲೇ ತೋರಿಸ್ತೀನಿ ಇರು. ಬಾರೋ ಅಣ್ಣ, ಕರ್ಕೊಂಬ ನಿನ್ನ ಹೆಂಡ್ತಿನ. ನೋಡೇ ಶಿಲ್ಪ, ನೋಡು, ನೆಟ್ಟಿಗೆ ಕಣ್ಣು ಬಿಟ್ಕೊಂಡು ಇಬ್ರು ನೋಡ್ರಿ ನಮ್ಮ ಅಣ್ಣಗೆ ಹುಡುಕಿ ಮದ್ವೆನೂ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಅಯ್ಯಯ್ಯೋ, ಇದೇನಿದು? ಇದೇನು ನಿಜನ ಕನಸ? ರಾಣಿ, ಈ ಕಳ್ಳನಿಗೂ ಈ ರೌಡಿಗೂ ಏನು ಸಿಕ್ತಾ? ಅದೇ ನನಗೂ ಆಶ್ಚರ್ಯ ಕಣೆ ಶಿಲ್ಪ. ನೋಡು, ಮದುವೆ ಮಾಡ್ಕೊಂಡ್ ಬಂದಿದಾರಲ್ಲ ಆಹಾರ ಸಮೇತನ. ನಿಜಾನೇ ಇದು? ಕನಸಲ್ಲ? ಕನಸಲ್ಲ ಕಣೆ ಶಿಲ್ಪ, ರಾಣಿ ನಿಜಾನೇ. ಬಾಯಿ ಮುಚ್ಕೊಳ್ರಿ, ಬಾಯಕ್ಕೆ ನೊಣಗಿಣ ಓದವು. ಅಲ್ಲಮ್ಮ ಹುಡುಗಿ, ಏನ್ ನಿನ್ನ ಹೆಸರು? ನನ್ನ ಹೆಸರು ಮುದ್ದಮ್ಮ ಅಂತಾನ. ಯಾಕಕ್ಕ ಹಿಂಗೆ ಕೇಳ್ತಾ ಇದ್ದೀರಾ?
ಅಲ್ಲಮ್ಮ, ನಿನಗೆ ಎಷ್ಟು ವಯಸ್ಸು? ನಿನಗೂ ವಯಸ್ಸಾಗಿರಂಗೈತೆ. ಅಲ್ಲ, ನಿನಗೆ ಇವನ ಬಗ್ಗೆ ಎಲ್ಲ ಗೊತ್ತಾ? ಯಾಕೆ ಶಿಲ್ಪ ಹಿಂಗ್ ಕೇಳ್ತಾ ಇದ್ಯಾ? ಎಲ್ಲ ಗೊತ್ತಿದ್ದೇನೆ ಮದುವೆ ಮಾಡ್ಕೊಂಡ್ ಬಂದಿರೋದು. ಅವಳಿಗೂ ಎಲ್ಲ ಹೇಳಿದ್ವಿ, ಮುದ್ದಮ್ಮಗುನು. ಅಲ್ವೇನೆ ಮುದ್ದಮ್ಮ, ಹೇಳು. ಹೂ ಕಣಕ್ಕ, ಎಲ್ಲ ಗೊತ್ತು. ನನ್ ಗಂಡ ಎಂತವನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅವಳು ರೌಡಿ, ಕಳ್ತನ ಮಾಡ್ಕೊಂಡ್ ಬರ್ತಿದ್ದ, ದೊರಡೆ ಮಾಡ್ತಿದ್ದ, ಅದನ್ನೆಲ್ಲ ಗೊತ್ತಾ? ಎಲ್ಲ ಗೊತ್ತೈತೆ. ನನ್ಗೆ ಇಂಥ ಗಂಡನೇ ಬೇಕು ಅಂತಾನೆ ಮದ್ವೆ ಆಗಿದ್ದು. ನನ್ಗೆ ರೌಡಿ, ಕಳ್ಳ, ದರೋಡೆ ಮಾಡೋನು ಅಂತವನು ಗಂಡ ಆಗಿರ್ಬೇಕು ಅಂತ ಆಸೆ ಇತ್ತು. ಅದಕ್ಕೆ ನಾನು ಇಷ್ಟು ವರ್ಷ ಮದ್ವೆ ಆಗದೆ ಹಂಗೆ ಇದ್ದೆ. ಹೆಂಗೋ ಇವನ್ ಸಿಕ್ತಾ ಮದ್ವೆ ಆಗಿ ಬಂದೆ. ನನ್ನ ಆಸೆ ಪೂರೈಸ್ತು. ಅಯ್ಯಯ್ಯೋ, ಅಲ್ಲ, ಇಂಥ ಹೆಂಗಸರು, ಇಂಥ ಹೆಣ್ಮಕ್ಳು ಇರ್ತಾರ? ರೌಡಿ, ಕಳ್ಳ, ದರೋಡೆ ಮಾಡೋನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋಳು ಈ ಭೂಮಿ ಮೇಲೆ ಇರ್ತಾಳ? ಓ ಕಣೆ ಶಿಲ್ಪ, ನನಗೂ ಅದೇ ಆಶ್ಚರ್ಯ. ಅಲ್ಲ, ಇಂಥವ್ರು ಇರ್ತಾರ ಅಂತ. ಯಾಕಿರಲ್ಲ ಹೇಳು, ಇದ್ದೇ ಇರ್ತಾರೆ. ನೋಡು, ಯಾರೇನ್ ಕೊಡ್ತಾರೆ, ಯಾರು ಮದ್ವೆ ಆಗ್ತಾರೆ ನಿಮ್ಮ ಅಣ್ಣನ್ನ ಇಂಥ ಕಳ್ಳನ್ನ ಅಂತಿದ್ದೆ. ನೋಡು, ಅಂತ ಹುಡುಗನೇ ಬೇಕು ಅಂತ ಇಷ್ಟು ವರ್ಷ ಕಾದು ನೋಡು ಮದ್ವೆ ಆಗಿರೋದ. ನೋಡೆ ಸರಿಯಾಗಿ ಶಿಲ್ಪ. ನೋಡ್ತಾ ಇದ್ದೀವಿ. ಅಲ್ಲಮ್ಮ, ನಿನಗೆ ಯಾಕಿಂತ ಹುಚ್ಚು ಅಂತ? ಅಲ್ಲ, ರೌಡಿ, ಕಳ್ಳ, ದರೋಡೆ ಮಾರಣ್ಣ ಮದ್ವೆ ಆಗ್ಬೇಕು ಅಂತ ನಿನಗೆ ಯಾಕೆ ಆಸೆ ಅಂತ? ಎಲ್ಲಾರು ಒಳ್ಳೆ ಹುಡುಗ ಇರ್ಲಿ, ಶ್ರೀರಾಮಚಂದ್ರನ್ ಅಂತವನ್ ಇರ್ಲಿ ಅಂತ ಆಸೆ ಪಡ್ತಾರೆ. ನೀನ್ ನೋಡಿದ್ರೆ ಇಂಥ ಆಸೆ ಇಟ್ಕೊಂಡಿದ್ಯಲ್ಲಮ್ಮ, ಯಾಕೆ ಅಂತ? ಕಾರಣ ಏನು ಹೇಳಮ್ಮ, ನಾವೊಂದಿಟ್ಟು ತಿಳ್ಕೊಂತೀವಿ. ನಾನು ಪಿಕ್ಚರ್ ನೋಡ್ತೀನಿ. ಪಿಕ್ಚರ್ನಾಗೆ ರೌಡಿಗಳು ಹೆಂಗ್ ಹೊಡಿತಾರೆ, ಯಾರಿಗೂ ಎದ್ರಿಕೆಮಲ್ಲ, ಯಾರು ಬೇಕಾದ್ರೂ ಒದಿತಾರೆ. ಎದ್ರಿಕೆಮದ ಇಲ್ಲ. ಅದಕ್ಕೇನೆ ಅಂತಾರ ಎದ್ರಿಕೆಂದೇ ಇರೋ ಧೈರ್ಯವಂತರು ನನಗೆ ಬೇಕು ಅಂತ ನನಗೆ ಆಸೆ ಆಯ್ತು. ಅದಕ್ಕೆ ಇಷ್ಟು ದಿನ ಕಾದು ಇವನ್ನೇ ಮದ್ವೆ ಆಗಿದ್ದು. ಯಾರಾದ್ರೂ ನನ್ನ ಮುಟ್ಟಾಕ್ ಬಂದ್ರೆ, ಅಯ್ಯಪ್ಪ ರೌಡಿ ಎಂತಿ, ಯಮನ್ ಸವಾಸ ಬೇಡಪ್ಪ ಅಂತನ ಎದ್ರಕೊಂಡು ಓಡೋಗ್ತಾರೆ ಮಾರ್ದೂರನ. ಆಮೇಲೆ ಎಲ್ಲಾದ್ರೂ ಯಾತನ ತರಕ್ ಹೋದ್ರೆ ನಾನ್ ರೌಡಿ ಎಂತಿ ಅಂತ ಗೊತ್ತಾದ್ರೆ ಎಲ್ಲರೂ ನನಗೆ ಸರಿಯಾದ ರೇಟ್ ಹಾಕಿ ಕೊಡ್ತಾರೆ. ನನಗೆ ಮೋಸ ಮಾಡಲ್ಲ ಯಾರುನು. ನಾನು ನೋಡಿದ್ರೆ ಎದ್ರಿಕೆ ಅಂತಾರೆ. ಅದಕ್ಕೆ ನನಗೆ ಇಂಥ ಆಸೆ ಇದ್ದಿದ್ದು. ನನ್ನ ಆಸೆ ನೆರವೇರ್ತು. ಇದೇನಾ ನಮ್ ಸಂಸಾರ ಮಾಡೋನ್ ಮನೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ನೋಡ್ದೇನೆ ರಾಣಿ, ಇಂಥ ಹೆಂಗಸರು ಇರ್ತಾರ? ಇದರಲ್ಲೇ ಇಲ್ಲೇ ಇದ್ದಾಳಲ್ಲ ನಮ್ ಕಣ್ಮುಂದೆನೆ, ನಂಬಲೇಬೇಕು. ಏನ್ ಮಕ್ಕ ನೋಡ್ಕೊಂತ ನಿಂತ್ಕೊಂಡಿದ್ದೀರ ಯಾಕ? ಹೋಗಿ ಆರ್ತಿ ತಂದು ನಮ್ಮನ್ನ ಮನೆ ತುಂಬಿಸ್ಕೊಳ್ರಿ ಜಲ್ದು. ಯೋಟಂತ ಇಲ್ಲೇನೆ ಪ್ರಶ್ನೆ ಮೇಲ್ ಪ್ರಶ್ನೆ, ಪ್ರಶ್ನೆ ಮೇಲ್ ಪ್ರಶ್ನೆ ಮಾಡ್ಕೊಂಡು ನಿಂತಿರ್ತೀರ ಹೇಳು. ನಾನು ಯಾರೇಂತಿ ಅಂತ ಗೊತ್ತು ತಾನೆ? ಏನು ಗೊತ್ತಿದಂಗೆ ನಮ್ಮನ್ನ ಎದುರಿಸ್ತಾ ಇದ್ಯಾ? ಇಂಥ ರೌಡಿನ ಮದ್ವೆ ಆಗಿದ್ದೀನಿ ಅಂತ ಹೇಳಿ ನಮ್ಮನೇನು ಎದುರ್ಸಕ್ ಬರ್ಬೇಡ. ನಾವೇನು ಇವನ್ಗೆಲ್ಲ ಎದರಿಕೆ ಮರಲ್ಲ. ನಮ್ದು ಈ ಮನೆ, ನಿಮ್ದು ಈ ಮನೆ ಅಲ್ಲ. ನಿಮ್ ಮನೆ ಸಂಸಾರ ಮಾಡೋ ಮನೆ ಎಲ್ಲಾಯ್ತ ಏನೋ ಯಾವಳಿಗೆ ಗೊತ್ತು. ಮದ್ವೆ ಮಾಡ್ಕೊಂಡು ಕರ್ಕೊಂಬಂದವಳಲ್ಲ ಸೇಳಿ ಅವಳನ್ನು ಕೇಳು. ಈ ಮನೆಗೆ ನಿಮ್ಗೆ ಎಂಟ್ರಿ ಇಲ್ಲ, ಹೋಗ್ತಾ ಇರಿ ನೀವು. ಏ ಶಿಲ್ಪ, ಯಾಕಂಗ್ ಬಡ್ಕೊಂತಾ ಇದ್ಯಾ? ಅವ್ರೇನೇನು ಈ ಮನೆಗೆ ಬಂದ್ಮೇಲೆ ಏನ್ ಇಲ್ಲೇ ಇರಲ್ಲ, ಇಲ್ಲೇ ಸಂಸಾರ ಶುರು ಮಾಡಲ್ಲ. ಅವ್ರಿಗೆ ಅಂತ ಆಲೇನೆ ಒಂದ್ ಮನೇನು ನೋಡಿಕ್ಕಿದೀನಿ. ಇವತ್ತೊಂದ್ ದಿವಸ ಅಷ್ಟೇನೆ ಇಲ್ಲಿರ್ತಾರೆ, ನಾಳೆಯಿಂದನ ಅಲ್ಲಿಗೆ ಹೋಗ್ತಾರೆ. ಹೋಗಿ ಆರ್ತಿ ತಟ್ಟೆ ತಗೊಂಬಂದು ಆರ್ತಿ ಬೆಳಗ್ಗೆ ಒಳಗ್ ಕರ್ಕೊ, ಆಮೇಲೆ ಮುಂದಿನ ಮಾತಾಡುವಂತೆ. ಹೋಗೆ ನೀನೇ ಹೋಗಿ ತಾಂಬರೋಗು. ಹೋಗೆ ಶಿಲ್ಪ, ಸುಮ್ಮನೆ ನೋಡು, ಅವಳು ಇದ್ದಾಳಲ್ಲ ಮುದ್ದಮ್ಮ, ಅವಳು ಸರಿ ಇಲ್ಲ. ಹೋಗಮ್ಮ ಹೋಗು, ಆರ್ತಿ ತಟ್ಟೆ ತಗೊಂಬಂದು ನಮ್ಮಿಬ್ರಿಗೂ ಬೆಳಗು. ನಿನ್ಗೆ ಎಷ್ಟು ಸಲ ಹೇಳೋದು? ನಿಂದೇ ಮನೆ ಆಗಿರ್ಬೋದು, ಆದ್ರೆ ನಮ್ ಸೇಳಿ ಅಕ್ಕ ಐತಲ್ಲ, ಆ ಅಕ್ಕಗೆ ಏನಾನ ನೀನ್ ಮಾತಾಡಿದ್ರೆ ನಾನ್ ಸುಮ್ನಿರಲ್ಲ. ಹೋಗು, ಆರ್ತಿ ತಟ್ಟೆ ತಗೊಂಬಂದು ನಮ್ಮಿಬ್ರಿಗೂ ಬೆಳಗು. ಏನು ನೀನು ರೌಡಿ ಎಂಟಿ ಆಗಿರ್ಬೋದು, ಇಲ್ಲಿ ಯಾರು ನಿಮ್ಗೆ ಎದ್ರಕಮರಿಲ್ಲ. ನೀನ್ ಅಂದ್ಕೊಂಡಂಗೆ ಇವನ್ಗೇನ್ ಯಾರು ಎದ್ರಕಮೋದು ಇಲ್ಲ. ಇವನು ನಿನ್ ರೌಡಿ ಎಂಟಿ ಅಂತ ನೀನ್ ಯಾರು ಗೌರವ ಕೊಟ್ಟು ಬೆಲೆ ಕೊಟ್ಟು ನೀನ್ ಹೇಳ್ದಂಗೆ ಯಾರು ಕೇಳೋದು ಇಲ್ಲ ಇಲ್ಲಿ. ಗೊತ್ತಾಯ್ತಾ? ಸುಮ್ಮನೆ ನಿಂತ್ಕೋ. ಈ ಶಿಲ್ಪ ಹೋಗಿ ಆರ್ತಿ ತಟ್ಟೆ ತಗೊಂಬಂದು ಆರ್ತಿ ಬೆಳಗಿ ಒಳಗ್ ಕರ್ಕ. ಸುಮ್ಮನೆ ಯಾಕೆ ಅವ್ರ ಜೊತೆಗೆ ವಿರೋಧ ಕಟ್ಕೊಂತೀಯ? ಇವತ್ತಿದ್ದು ನಾಳೆ ತೊಲಗ್ತಾವಂತೆ. ಸುಮ್ಮನೆ ಯಾಕೆ? ಮೊದ್ಲೇ ಸರಿ ಇಲ್ಲ ಅವಳು. ನೋಡು ಒಳ್ಳೆ, ಅವಳು ಎಲ್ಲೋ ರೌಡಿ ಪೌಡಿ ಆಗಿರ್ಬೇಕೇನೋ. ಯಮ್ಮನೂ ಕಳ್ತನ ಮಾಡ್ಕೊಂಡು ಎಲ್ಲಿ ಜೀವನ ಮಾಡ್ತಿತ್ತೋ ಏನ್ ಸುಡ್ಗಾಡು. ಅಂತವ್ರಿಗೆ ಮತ್ತೆ ಇಂಥ ಆಸೆ ಬರೋದು, ರೌಡಿನೇ ಮದ್ವೆ ಆಗ್ಬೇಕು ಅಂತಾನ. ಹೋಗು ಹೋಗು. ಸರಿ ಆಯ್ತು ಬಿಡು. ಹೋಗ್ ಶಿಲ್ಪ, ಜಲ್ದಿ ಆರ್ತಿ ತಾಂಬ. ಸರಿ ಕಣಮ್ಮ. ಅಲ್ಲ, ನಿಮ್ಮ ಊರು ಯಾವುದು? ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಏನ್ ಮಾಡ್ತಾರೆ? ನಮ್ಮ ಅಪ್ಪಯ್ಯ ಅಮ್ಮಯ್ಯ ಏನಾದ್ರೂ ಮಾಡಿ ಅದನ್ನ ಕಟ್ಕೊಂಡು ನಿನಗೇನಮ್ಮ ಆಗ್ಬೇಕು? ಸುಮ್ಮನೆ ನಿಂತ್ಕೋ. ಏನು ಕೇಳಿದ್ರೆ ಹೆಂಗಾಡ್ತೈತೆ ನೋಡು. ಒಳ್ಳೆ ರೌಡಿ ಹುಡುಗಿನೇ ಹುಡುಕಿ ಮದುವೆ ಮಾಡ್ಕೊಂಬಂದವಳೆ ಅನ್ಸುತ್ತೆ ಈ ಸೇಳಿ ಅಣ್ಣಗೆ. ನನಗಿನ್ನ ಜಾಸ್ತಿ ವಯಸ್ಸಾಗಿರಂಗೈತಿ, ಹಣೆ ಮುದ್ಕಿದ್ದಂಗೈತಿ. ಅನ್ನೋ ಮಕ ನೋಡಿದ್ರೆ ಗೊತ್ತಾಗುತ್ತೆ. ಏ ರಾಣಿ, ನೀ ಇಟ್ಲ ಬಾ.
ಅಯ್ಯೋ ಇದೇನಕ್ಕ ಮಕ ಒಳ್ಳೆ ಸೀದಾಗಿರೋ ದಾಸೆ ಇದ್ದಂಗೈತೆ ಒಂದಿಟ್ಟು ನಗ್ಬಾರ್ದ ಆರ್ತಿ ಬೆಳಗಿ ಹೊಸ ಸೊಸೆನ ಮನೆಗೆ ತುಂಬಿಸ್ಕೊಂತ ಇದ್ಯಾ ಒಂದಿಟ್ಟು ನಗು ಇರ್ಲಿ ಹಾ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ನೀನ್ ನಗ್ಬೇಕು ನೀನ್ ಹಿಂಗ್ ಮೂತಿ ಹಿಂಗಿಕ್ಕೇನ್ರೆ ನಮ್ಗೆ ಕೆಟ್ಟದಾದ್ರೆ ನಾಳೆ ದಿವಸ ನೀನೇ ಕಾರಣ ಆಗಿರ್ತೀಯ ಹಾ ಅಮ್ಮ ತಾಯಿ ಬೆಳಗ್ತೀನಿ ನಗ್ನಗ್ತಾನೇನೆ ಒಂದ್ ನಿಮಿಷ ನಿಂತ್ಕೊಂಡಿರು ಹಾ ಹಾಡು ಹೇಳಿ ಶಿಲ್ಪ ಹಾಡ್ಗಿಡ್ ನನಗೆ ಬರಲ್ಲ ಇಷ್ಟೇನೆ ಆರ್ತಿ ಬೆಳಗಾದು ಹಾ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.